ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ನೋಡಿ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ ಅಂಥದ್ದೊಂದು ಗಾದೆ ಮಾತು ಇವತ್ತು ಅನ್ವಯಿಸಿದ ಹಂಗೆ ಕಾಣಿಸ್ತಾ ಇದೆ. ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಇಷ್ಟು ದಿನಗಳ ನಂತರ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ಯಾಕೆ? ಇಷ್ಟು ದಿನ ಆಯ್ತು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರ ಪಾಲಿದೆ. ಮೂಡಾದಲ್ಲಿ ಹಗರಣ ಆಗಿದೆ, ಮುಖ್ಯಮಂತ್ರಿಗಳ ಫ್ಯಾಮಿಲಿಯೇ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿ 14 ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಮಗೆ ಬೇಕಾದ ಸ್ಥಳದಲ್ಲಿ ಬೇಕಾದ ಜಾಗದಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ಇಂಥದ್ದೆಲ್ಲ ವಿಚಾರಗಳಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ, ಈಗ ಸೈಟ್ ಅನ್ನ ವಾಪಸ್ ಕೊಟ್ರ? ಯಾಕೆ ಕೊಟ್ರು ಸಿದ್ದರಾಮಯ್ಯ ಈ ಸಮಯಕ್ಕೆ? ಸಿದ್ದರಾಮಯ್ಯನವರಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಗಿದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಇಂಥದ್ದೊಂದು ಅಪಚಾರ ಆಗಿದೆ ಅಥವಾ ಇಂಥದ್ದೊಂದು ವಿಚಾರ ಈಗ ಗೊಂದಲ ಆಗುತ್ತೆ ಅಥವಾ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಧರ್ಮಪತ್ನಿ ಸೈಟ್ ಅನ್ನ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ಕೊಟ್ಟರು? ಸಕಾರಣ ಬೇಕಲ್ವಾ? ಏನಾದರೂ ಒಂದು ಆಗಿರ್ಬೇಕಲ್ಲ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಒಂದು, ಸಿದ್ದರಾಮಯ್ಯಗೆ ಆಸ್ತಿ ಮುಟ್ಟುಗೋಲು ಹಾಕುವ ಭಯ ಇದೆ. ತಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕ್ತಾರೆ ಅನ್ನುವ ಭಯ ಇದೆ. ಸಿಎಂ ವಿರುದ್ಧ PMLA ಕಾಯ್ದೆ 15/2003 ದಾಖಲಾಗಿದೆ. PMLA ಕಾಯ್ದೆ ದಾಖಲಾಗಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟದ ಬಗ್ಗೆ ಭಯ ಇದೆ. ಇಡಿ ದಾಖಲಿಸಿದ ECIR ನಲ್ಲಿದೆ PMLA ಕಾಯ್ದೆ 15/2003. ಹೀಗಾಗಿ ತಮ್ಮ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಭಯ ಮುಖ್ಯಮಂತ್ರಿಗಳಿಗಿದೆ. ಈ ಕಾಯ್ದೆ ಪ್ರಕಾರ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಈ ಭಯದಿಂದ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅಮ್ಮ ಅವರು ಆ ಮೂಲಕ ತಮಗೆ ಬಂದಂತ 14 ಸೈಟ್ ಅನ್ನ ವಾಪಸ್ ಕೊಡುವ ತೀರ್ಮಾನ ಮಾಡಿದ್ರ. ಇದಕ್ಕೆ ಕೋರ್ಟ್ ಆದೇಶ ಪಡೆಯಬೇಕು ಎಂಬ ನಿಯಮ ಇಲ್ಲ. ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎಂದಾದ್ರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. 180 ದಿನಗಳವರೆಗೂ ಕೂಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇಂಥದ್ದೆಲ್ಲ ಅವಕಾಶಗಳಿದ್ದಾವೆ PMLA ಅಲ್ಲಿ. ಸೈಟ್ ವಾಪಸ್ ನೀಡದೇ ಇದ್ರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಆತಂಕ ಹೆಚ್ಚಿದ ಹಿನ್ನೆಲೆ ಸಿದ್ದರಾಮಯ್ಯನವರು ಅಥವಾ ಅವರ ಧರ್ಮಪತ್ನಿ ಆ 14 ಸೈಟ್ ಅನ್ನ ತಗೊಳ್ಳಿ ಅಂತೇಳಿ ಮೂಡಾಕ್ ಕೊಟ್ರ. ಇದೇ ಕಾರಣಕ್ಕೆ 14 ಸೈಟ್ ಅನ್ನ ವಾಪಸ್ ನೀಡಿದ್ರ CM ಪತ್ನಿ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಇಂಥದ್ದೊಂದು ಚರ್ಚೆ ಇದೆ. PMLA ಅಡಿಯಲ್ಲಿ ಇಂಥದ್ದೆಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದಾಗಿ CM ಪತ್ನಿ ಸೈಟ್ ಅನ್ನ ವಾಪಸ್ ಕೊಟ್ರ. ಹಾಗಾದ್ರೆ ಈ PMLA ಕಾಯ್ದೆ ಏನ್ ಹೇಳುತ್ತೆ? ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ? ಸಡನ್ ಆಗಿ ಮುಖ್ಯಮಂತ್ರಿಗಳು ಯಾಕೆ 14 ಸೈಟ್ ಅನ್ನ ವಾಪಸ್ ಕೊಟ್ರು? ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾನ್ಯ ಹಿರಿಯ ವಕೀಲರಾಗಿರುವ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಇಷ್ಟು ದಿನ ನಾನು ತಪ್ಪೇ ಮಾಡಿಲ್ಲ, ನಾನೇನೂ ಮಾಡಿಲ್ಲ, ಅಕ್ರಮವೇ ಆಗಿಲ್ಲ ಅಂತೇಳಿ ಹೇಳಿದ ಸಿದ್ದರಾಮಯ್ಯನವರು ದುತ್ ಅಂತೇಳಿ ಆ 14 ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರ ಹಿಂದೆ ಇರೋ ಮರ್ಮ ಏನ್ ಸರ್? ಒಂದೇನಪ್ಪಾ ಅಂದ್ರೆ, ಇಷ್ಟ ದಿವಸ ನಾನು ತಪ್ಪೇ ಮಾಡಿಲ್ಲ, ನನ್ಗೋದಕ್ಕೂ ಸಂಬಂಧ ಇಲ್ಲ, ನಾನು ಯಾವುದೇ ತರದ ಬೆನಿಫಿಷಿಯರಿ ಅಲ್ಲ ಅಂತ ವಾದ ಮಂಡನೆಯನ್ನ ಮಾಡ್ತಾ ಇದ್ರು. ಈಗ 14 ಸೈಟ್ ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ, ಕಾನೂನಿನ ಸಂಕಷ್ಟದಲ್ಲಿ ಏನೋ ನನಗೊಂದ್ ಸ್ವಲ್ಪ ರಿಲೀಫ್ ಸಿಗಬಹುದು ಮತ್ತು ಕೋರ್ಟ್ ನಲ್ಲಿ ಸ್ವಲ್ಪ ಸಹಾನುಭೂತಿ ಕೂಡ ಸಿಗ್ಬೋದು. ಈಗ ಇಡೀ ಲೋಕಾಯುಕ್ತ FIR ಹಾಕಿರೋ ಕಾರಣ ಏನಪ್ಪಾ ಅಂದ್ರೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. 14 ಸೈಟ್ ಅನ್ನ ಪಡ್ಕೊಂಡು ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಲಾಭ ಮಾಡ್ಕೊಂಡಿದ್ದಾರೆ, ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಲೋಕಾಯುಕ್ತದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ FIR ಅನ್ನ ದಾಖಲು ಮಾಡಿದ್ದಾರೆ. ಈಗ 14 ಸೈಟ್ ವಾಪಸ್ ಕೊಟ್ಬಿಟ್ರೆ ಸರ್ಕಾರದ ಬೊಕ್ಕಸಕ್ಕಂತೂ ನಷ್ಟ ಆಗೋದಿಲ್ಲ. ಆ ತನಿಖೆಯಲ್ಲಿ ಇರುವಂತ ಎಷ್ಟು 2-3 ಸೆಕ್ಷನ್ಸ್ ಅಂತೂ ಡಿಲೀಟ್ ಆಗ್ತದೆ. ಬಟ್ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರುವಂತದ್ದು, ಸರ್ಕಾರಿ ಅಧಿಕಾರಿಗಳ ಮೇಲೆ ಪ್ರಭಾವ ಹಾಕಿರುವಂತದ್ದು, ಆ ಸೆಕ್ಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬಹುದು ಅನ್ನೋದು ನ್ಯಾಯಾಧೀಶರು ಅದನ್ನ ಅವ್ರ ಡೈರೆಕ್ಷನ್ ಅನ್ನ ಕೊಡಬಹುದು. ಜೊತೆನಲ್ಲಿ ಆಗ್ಲೇ ನೀವು ಹೇಳಿದಂಗೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಇಡಿನವರು ಈಗ ECIR ಅನ್ನ ದಾಖಲೆ ಮಾಡಿದ್ದಾರೆ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್. ಅದು ಬಹಳಷ್ಟು ಸೀರಿಯಸ್ ಆಗಿರುವಂತ ಪ್ರಕರಣ. ಅದರಲ್ಲಿ ಇವರು ಬರೀ ನೋಟಿಸ್ ಕೊಡುವಂತದ್ದಲ್ಲ, ಇವ್ರನ್ನ ಅರೆಸ್ಟ್ ಮಾಡುವಂತ ಪ್ರಾವಿಷನ್ ಕೂಡ ಇಡಿ ಇದೆ. ಅದಕ್ಕೆ ಅವ್ರು ಕೋರ್ಟ್ ಪರ್ಮಿಷನ್ ತಗೊಂಡು ಫಸ್ಟ್ ಸಮನ್ಸ್ ಅನ್ನ ಕೊಡ್ತಾರೆ. ಕೇಜ್ರಿವಾಲ್ ಅವ್ರನ್ನು ಕೂಡ ಒಂದ್ 2-3 ಸಲ ಸಮನ್ಸ್ ಕೊಟ್ಟು ಬರ್ದೇ ಇದ್ದಾಗ ಕೋರ್ಟ್ ಪರ್ಮಿಷನ್ ತಗೊಂಡು ಇಡಿನವರೇ ಅರೆಸ್ಟ್ ಮಾಡಿದ್ದಾರೆ. ಇವರು ಕವಿತಾರ್ ಅವರು, ಚಂದ್ರಶೇಖರ್ ಮಾಜಿ ಮುಖ್ಯಮಂತ್ರಿ ಆಂಧ್ರ ಪ್ರದೇಶ, ಅವರ ಮಗಳನ್ನು ಕೂಡ ಇಡಿನವರು ಅದೇ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಈ ಕಾನೂನಿನ ಸಂಕಷ್ಟದಲ್ಲಿ ನಾಳೆ ದಿವಸ ಹೈಕೋರ್ಟ್ಗೆ ಹೋಗಿ ಇಡಿ ಪ್ರಕರಣವನ್ನು ಚಾಲೆಂಜ್ ಮಾಡಿದಾಗ
ಒಂದು ಸಹಾನುಭೂತಿ ಇರ್ಲಿ, ನ್ಯಾಯಾಧೀಶರ ಮುಂದೆ ಒಂದು ಒಳ್ಳೆ ಗ್ರೌಂಡ್ ಆಗ್ತದೆ. ನೋಡಿ, ನಾನು ತಗೊಂಡಂತ 14 ಸೈಟ್ ನಾನು ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಹ್ಮ್ ಹಾಗಿದ್ರು ಕೂಡ ನನ್ನ ಮೇಲೆ ಯಾಕೆ ನೀವು ಪ್ರಕರಣ ದಾಖಲೆ ಮಾಡ್ತಿದ್ದೀರಿ? ನಾನು ಎಲ್ಲೂ ಕೂಡ ನಾನು ಬೆನಿಫಿಷಿಯರಿ ಅಲ್ಲ. ಹ್ಮ್ ಇಡೀ ನನ್ನ ಮನೆಗೆ ಯಾವ್ದು ಪ್ರಾಫಿಟ್ ಆಗಿಲ್ಲ ಅಂತ ಹೇಳಿ ಆ ಒಂದು ಗ್ರೌಂಡ್ ತಗೊಂಡ್ಲಿಕ್ಕೋಸ್ಕರ ಅವ್ರು 14 ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಈಗ ನ್ಯಾಯಾಲಯ ಹೇಗೆ ಅದನ್ನ ಅನಲೈಸ್ ಮಾಡಿ ಅವ್ರಿಗೊಂದು ರಿಲೀಫ್ ಕೊಡುತ್ತೆ ಅಂತ ನೋಡ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್. ನೋಡಿ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ ಅಂಥದ್ದೊಂದು ಗಾದೆ ಮಾತು ಇವತ್ತು ಅನ್ವಯಿಸಿದ ಹಂಗೆ ಕಾಣಿಸ್ತಾ ಇದೆ. ಯಾರಿಗೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಇಷ್ಟು ದಿನಗಳ ನಂತರ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ ಯಾಕೆ? ಇಷ್ಟು ದಿನ ಆಯ್ತು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸಿದ್ದರಾಮಯ್ಯವರ ಪಾಲಿದೆ. ಮೂಡಾದಲ್ಲಿ ಹಗರಣ ಆಗಿದೆ, ಮುಖ್ಯಮಂತ್ರಿಗಳ ಫ್ಯಾಮಿಲಿಯೇ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿ 14 ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಮಗೆ ಬೇಕಾದ ಸ್ಥಳದಲ್ಲಿ ಬೇಕಾದ ಜಾಗದಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ಇಂಥದ್ದೆಲ್ಲ ವಿಚಾರಗಳಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರ, ಈಗ ಸೈಟ್ ಅನ್ನ ವಾಪಸ್ ಕೊಟ್ರ? ಯಾಕೆ ಕೊಟ್ರು ಸಿದ್ದರಾಮಯ್ಯ ಈ ಸಮಯಕ್ಕೆ? ಸಿದ್ದರಾಮಯ್ಯನವರಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಗಿದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಇಂಥದ್ದೊಂದು ಅಪಚಾರ ಆಗಿದೆ ಅಥವಾ ಇಂಥದ್ದೊಂದು ವಿಚಾರ ಈಗ ಗೊಂದಲ ಆಗುತ್ತೆ, ಅಥವಾ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಧರ್ಮಪತ್ನಿ ಸೈಟ್ ಅನ್ನ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ಕೊಟ್ಟರು? ಸಕಾರಣ ಬೇಕಲ್ವಾ? ಏನಾದರೂ ಒಂದು ಆಗಿರ್ಬೇಕಲ್ಲ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಒಂದು, ಸಿದ್ದರಾಮಯ್ಯಗೆ ಆಸ್ತಿ ಮುಟ್ಟುಗೋಲು ಹಾಕುವ ಭಯ ಇದೆ. ತಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕ್ತಾರೆ ಅನ್ನುವ ಭಯ ಇದೆ. ಸಿಎಂ ವಿರುದ್ಧ PMLA ಕಾಯ್ದೆ 15/2003 ದಾಖಲಾಗಿದೆ. PMLA ಕಾಯ್ದೆ ದಾಖಲಾಗಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟದ ಬಗ್ಗೆ ಭಯ ಇದೆ. ಇಡಿ ದಾಖಲಿಸಿದ ECIR ನಲ್ಲಿದೆ PMLA ಕಾಯ್ದೆ 15/2003. ಹೀಗಾಗಿ ತಮ್ಮ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಭಯ ಮುಖ್ಯಮಂತ್ರಿಗಳಿಗಿದೆ. ಈ ಕಾಯ್ದೆ ಪ್ರಕಾರ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಈ ಭಯದಿಂದ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅಮ್ಮ ಅವರು ಆ ಮೂಲಕ ತಮಗೆ ಬಂದಂತ 14 ಸೈಟ್ ಅನ್ನ ವಾಪಸ್ ಕೊಡುವ ತೀರ್ಮಾನ ಮಾಡಿದ್ರ. ಇದಕ್ಕೆ ಕೋರ್ಟ್ ಆದೇಶ ಪಡೆಯಬೇಕು ಎಂಬ ನಿಯಮ ಇಲ್ಲ. ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎಂದಾದ್ರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. 180 ದಿನಗಳವರೆಗೂ ಕೂಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇಂಥದ್ದೆಲ್ಲ ಅವಕಾಶಗಳಿದ್ದಾವೆ PMLA ಅಲ್ಲಿ. ಸೈಟ್ ವಾಪಸ್ ನೀಡದೇ ಇದ್ರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವ ಆತಂಕ ಹೆಚ್ಚಿದ ಹಿನ್ನೆಲೆ ಸಿದ್ದರಾಮಯ್ಯನವರು ಅಥವಾ ಅವರ ಧರ್ಮಪತ್ನಿ ಆ 14 ಸೈಟ್ ಅನ್ನ ತಗೊಳ್ಳಿ ಅಂತೇಳಿ ಮೂಡಾಕ್ ಕೊಟ್ರ. ಇದೇ ಕಾರಣಕ್ಕೆ 14 ಸೈಟ್ ಅನ್ನ ವಾಪಸ್ ನೀಡಿದ್ರ ಸಿಎಂ ಪತ್ನಿ. ಇದೆಲ್ಲವೂ ಈಗ ಇರುವಂತ ಕುತೂಹಲ. ಇಂಥದ್ದೊಂದು ಚರ್ಚೆ ಇದೆ. PMLA ಅಡಿಯಲ್ಲಿ ಇಂಥದ್ದೆಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದಾಗಿ ಸಿಎಂ ಪತ್ನಿ ಸೈಟ್ ಅನ್ನ ವಾಪಸ್ ಕೊಟ್ರ. ಹಾಗಾದ್ರೆ ಈ PMLA ಕಾಯ್ದೆ ಏನ್ ಹೇಳುತ್ತೆ? ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ? ಸಡನ್ ಆಗಿ ಮುಖ್ಯಮಂತ್ರಿಗಳು ಯಾಕೆ 14 ಸೈಟ್ ಅನ್ನ ವಾಪಸ್ ಕೊಟ್ರು? ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾನ್ಯ ಹಿರಿಯ ವಕೀಲರಾಗಿರುವ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಇಷ್ಟು ದಿನ ನಾನು ತಪ್ಪೇ ಮಾಡಿಲ್ಲ, ನಾನೇನೂ ಮಾಡಿಲ್ಲ, ಅಕ್ರಮವೇ ಆಗಿಲ್ಲ ಅಂತೇಳಿ ಹೇಳಿದ ಸಿದ್ದರಾಮಯ್ಯನವರು ದುತ್ ಅಂತೇಳಿ ಆ 14 ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರ ಹಿಂದೆ ಇರೋ ಮರ್ಮ ಏನ್ ಸರ್? ಒಂದೇನಪ್ಪಾ ಅಂದ್ರೆ, ಇಷ್ಟ ದಿವಸ ನಾನು ತಪ್ಪೇ ಮಾಡಿಲ್ಲ, ನನ್ಗೋದಕ್ಕೂ ಸಂಬಂಧ ಇಲ್ಲ, ನಾನು ಯಾವುದೇ ತರದ ಬೆನಿಫಿಷಿಯರಿ ಅಲ್ಲ ಅಂತ ವಾದ ಮಂಡನೆಯನ್ನ ಮಾಡ್ತಾ ಇದ್ರು. ಈಗ 14 ಸೈಟ್ ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ, ಕಾನೂನಿನ ಸಂಕಷ್ಟದಲ್ಲಿ ಏನೋ ನನಗೊಂದ್ ಸ್ವಲ್ಪ ರಿಲೀಫ್ ಸಿಗಬಹುದು ಮತ್ತು ಕೋರ್ಟ್ ನಲ್ಲಿ ಸ್ವಲ್ಪ ಸಹಾನುಭೂತಿ ಕೂಡ ಸಿಗ್ಬೋದು. ಈಗ ಇಡೀ ಲೋಕಾಯುಕ್ತ FIR ಹಾಕಿರೋ ಕಾರಣ ಏನಪ್ಪಾ ಅಂದ್ರೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. 14 ಸೈಟ್ ಅನ್ನ ಪಡ್ಕೊಂಡು ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಲಾಭ ಮಾಡ್ಕೊಂಡಿದ್ದಾರೆ, ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ